ತ್ರಿದೋಷ ನಾಶಕ್ ಮುದ್ರಾ ಅಥವಾ ಸಮಾನ ಮುದ್ರಾ ಅಂತಾನು ಕೂಡ ಹೇಳ್ತೀವಿ. ಸಮಾನ ಮುದ್ರಾ ಅಂದ್ರೆ ಏನು? ನಮ್ಮ 5 ಪಂಚಭೂತಗಳು 5 ಫಿಂಗರ್ಸ್ ಅಲ್ಲಿ ತೋರಿಸಿದ್ದಾರೆ. ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಈ 5 ಆಮೇಲೆ ಫೈರ್, ಈ 5 ನಾವು ಈಕ್ವಲೈಸ್ ಮಾಡೋದಕ್ಕೋಸ್ಕರ ಎಲ್ಲಾ ಫಿಂಗರ್ಸ್ ತಂಬಕ್ ಟಚ್ ಆಗ್ಬೇಕು. ಸೊ ದಿಸ್ ಇಸ್ ಸಮಾನ ಮುದ್ರಾ. ತ್ರಿದೋಷ ನಾಶಕ್ ಮುದ್ರಾ ಅಂದ್ರೆ ಕಫ, ವಾತ, ಪಿತ್ತ ಈ 3 ದೋಷಗಳನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡತ್ತೆ. ಓಕೆನಾ? ಹಂಗೆ ಇಟ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡೋ ತನಕ. ಸಮಾನ ಮುದ್ರಾ ಏನಕ್ಕೆ ಯೂಸ್ ಆಗತ್ತೆ? 3 ದೋಷನ ಬ್ಯಾಲೆನ್ಸ್ ಮಾಡತ್ತೆ. ಮತ್ತೆ ಇದು ಮಾಡೋದ್ರಿಂದ ಎಕ್ಸೆಸ್ ಅಥವಾ ಡಿಫಿಷಿಯನ್ಸಿ ಏನಾದ್ರೂ ಇದ್ರೂ ಅದು ಬ್ಯಾಲೆನ್ಸ್ ಆಗತ್ತೆ. ಇಫ್ ಯು ಆರ್ ಅನ್ ತ್ರಿದೋಷ ಪರ್ಸನ್, ದಿಸ್ ಮುದ್ರಾ ಇಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಎಷ್ಟೋ ಜನಕ್ಕೆ ಕಾಫಿ ಕುಡ್ದು, ಟೀ ಕುಡ್ದು ಇದು ಏನು ರೆಡ್ ರ್ಯಾಶಸ್ ಆಗ್ತಾ ಇರತ್ತೆ, ಅಥವಾ ಕಫ ಜಾಸ್ತಿ ಇದೆ, ಯಾವಾಗ್ಲೂ ಕಫ ಬರ್ತಾ ಇರುತ್ತೆ, ಅಥವಾ ಮೂಗ್ ಕಟ್ತಾ ಇದೆ, ಸೈನಸ್ ಪ್ರಾಬ್ಲಮ್ಸ್ ಇದೆ, ಈ ಎಲ್ಲದಕ್ಕೂ ಇದು ಒಂದು ಮದ್ದು ಅಂತ ಹೇಳ್ಬೋದು. ಸುರಭಿ ಮುದ್ರಾ ಕೂಡ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸುರಭಿ ಮುದ್ರಾ ಹೋಗ್ತಾ ಹೋಗ್ತಾ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ತ್ರಿದೋಷ ನಾಶಕ್ ಮುದ್ರಾ. ಆಮೇಲೆ ನೀ ಜಾಯಿಂಟ್ಸ್, ಬಾಡಿ ಪೇನ್ಸ್ ಇದ್ರೆ ಇದನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗತ್ತೆ. ಯಾರಿಗೆಲ್ಲ ನೀ ಪ್ರಾಬ್ಲಮ್ಸ್ ಇದೆ ಅಥವಾ ಕುತ್ಕೊಂಡ್ರೆ ಸೌಂಡ್ ಬರುತ್ತೆ, ಯಾಕೆ ಸೌಂಡ್ ಬರೋದು ಸ್ಟಾಪ್ ಮಾಡತ್ತೆ? ಈ ತ್ರಿದೋಷ ನಾಶಕ್ ಮುದ್ರಾ ಏನ್ ಮಾಡತ್ತೆ? ಜೆಲ್ ಫಾರ್ಮೇಶನ್ ನ ಸರಿ ಮಾಡತ್ತೆ. ಸೊ ನಮ್ಮ ಡ್ರೈನೆಸ್ ಇದ್ರೆ ತಾನೇ ನಮ್ಗೆ ರಪ್ಚರ್ ಆಗಿ ಸೌಂಡ್ ಬರೋದು ನೀಸ್ ಅಲ್ಲಿ. ಸೊ ಅದು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದು ಮಿಯೋ ಮುದ್ರಾ. ನೆಕ್ಸ್ಟ್, ಬಿಪಿನ ರೆಡ್ಯೂಸ್ ಮಾಡುತ್ತೆ ಅಥವಾ ಬಿಪಿನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಲೋ ಬಿಪಿ ಇದ್ರೆ ಹಾಕೋಬೋದಾ, ಹೈ ಬಿಪಿ ಇದ್ರೆ ಮಾಡ್ಕೋಬೋದಾ? ಯಾರಾದ್ರೂ ಮಾಡ್ಕೋಬಹುದು. ಸೊ ಹೌ ಟು ಡೂ ದಿಸ್? ಇದನ್ನ ಟ್ವಿಸ್ಟ್ ಮಾಡ್ಕೊಂಡು ಬೆಂಡ್ ಮಾಡ್ಬೇಕು. ಈ ಕ್ಯಾನ್ ಯು ಸಿ ದೀಸ್ ನೇಲ್ ಪಾರ್ಟ್ ವಿಲ್ ಗೋ ಇನ್ಸೈಡ್. ಟ್ವಿಸ್ಟ್ ಮಾಡ್ತೀರಾ, ಸುಮ್ನೆ ಇಟ್ಕೊಂಡ್ರೆ ಬರಲ್ಲ. ಹಿಂಗೆ ಟ್ವಿಸ್ಟ್ ಮಾಡ್ಕೊಂಡು ಹೋಗಿ ಓಪನ್ ಮಾಡಿ. ಇದು ಕೆಲವು ದಿನ ಕೆಲವು ಸತಿ ಓಪನ್ ಆಗದೆ ಇರೋ ಚಾನ್ಸಸ್ ಇರತ್ತೆ. ಎಸ್, ಪರ್ಫೆಕ್ಟ್. ನಿಮ್ಗೆ ಅದು ಪ್ರೆಸ್ ಆಗ್ತಾ ಇರ್ಬೇಕು, ಪ್ರೆಷರ್ ಇರ್ಬೇಕಲ್ಲಿ. ಆ ಪ್ರೆಷರ್ ಇದ್ರೆ ಡೆಫಿನೆಟ್ಲಿ ಆಗತ್ತೆ. ಕೆಲವು ಸತಿ ಓಪನ್ ಆಗಲ್ಲ, 1-2 ದಿನ ಆದ್ಮೇಲೆ ಇಟ್ ವಿಲ್ ಸ್ಟಾರ್ಟ್ ಓಪನಿಂಗ್. ಸೊ ಇದು ಮಿಯೋ ಮುದ್ರಾ. ಯಾವುದೇ ತರ ಸ್ಟ್ರೆಸ್, ಟೆನ್ಷನ್ಸ್, ಮತ್ತೆ ನನ್ನ ಬ್ಲಡ್ ಬಾಡಿಯಲ್ಲಿ ತುಂಬಾ ಫ್ಲೋ ಜಾಸ್ತಿ ಆಗ್ತಾ ಇದೆ, ಯಾಕೆ? ಅನ್ನೋಯಿಂಗ್ಲಿ ಆಗ್ತಾ ಇರುವಂತ ಸ್ಟ್ರೆಸ್ ಕೂಡ ನಮ್ಗೆ ಬಿ ಪಿ ತರ್ಸೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ? ಸೊ ಫೀಲ್ ಆಗ್ತಾ ಇದೆಯಾ? ಹೌದು, ಇಲ್ಲಿ ಗೊತ್ತಾಗುತ್ತೆ. ವೆರಿ ನೈಸ್. ಹಾ, ಸೊ ಆ ನರ್ವ್ಸ್ ಎಲ್ಲೆಲ್ಲಿ ಹೋಗ್ಬೇಕು ಅದನ್ನ ಆ ಪಾತ್ ಅದೇ ಮಾಡ್ಕೊಳತ್ತೆ. ಓಕೆ, ನಾವು ನೆಕ್ಸ್ಟ್ ಮುಷ್ಟಿ ಮುದ್ರಾ. ಇದು ಏನಾಗತ್ತೆ? ಸೊ ಮುಷ್ಟಿ ಮುದ್ರಾ 2 ತರ ಹಾಕೊಳ್ತೀವಿ. ಫಸ್ಟ್ ಇದೆಲ್ಲ ಫೋಲ್ಡ್ ಮಾಡಿ ಇದನ್ನ ಮಾಡ್ತೀವಿ, ಇನ್ನೊಂದು ಇದನ್ನ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡ್ತೀವಿ. ಆದಿ ಮುದ್ರಾ ಅಂತಾನು ಕೂಡ ಹೇಳ್ತೀವಿ, ಮುಷ್ಟಿ ಮುದ್ರಾ ಅಂತಾನು ಹೇಳ್ತೀವಿ. 2 ಹೆಲ್ಪ್ ಆಗತ್ತೆ, 2 ಮಾಡ್ಕೊಳ್ಬಹುದು. ಏನ್ ಮಾಡುತ್ತೆ ಇದು? ಬಾಡಿಲಿರುವಂತ ಟೆನ್ಷನ್ ನ ಕಮ್ಮಿ ಮಾಡುತ್ತೆ, ಎಮೋಷನ್ಸ್ ಫೀಲಿಂಗ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ನೆಗೆಟಿವ್ ಎಮೋಷನ್ಸ್ ನ ರಿಲೀಸ್ ಮಾಡುತ್ತೆ ಅಥವಾ ರೆಡ್ಯೂಸ್ ಮಾಡುತ್ತೆ. ಮತ್ತೆ ಈ ಎಲ್ಲಾ ಬೆನಿಫಿಟ್ಸ್, ಡಿಪ್ರೆಷನ್ ಅಥವಾ ಡಿಸ್ಕರೇಜ್ ಆಗ್ತಾ ಇದ್ದೀನಿ, ನನ್ಗೆ ಯಾರಾದ್ರೂ ನನ್ನನ್ನ ಹೀಯಾಳಿಸ್ತಾ ಇದ್ದಾರೆ ಅಂತ ಹೇಳ್ದಾಗೆಲ್ಲ ಇದನ್ನ ಹಾಕೊಂಡಾಗ ನಿಮ್ಮ ಒಂದು ಎನರ್ಜಿ ಬೂಸ್ಟ್ ಆಗತ್ತೆ. ಅಂಡ್ ವಾಟ್ ಯು ಹ್ಯಾವ್ ಟು ಆಕ್ಟ್ ಅನ್ನೋದು ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಕೊಡತ್ತೆ. ಲೋವರ್ ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡುತ್ತೆ. ಮತ್ತೆ ಹಾರ್ಟ್ ಏನೇ ಕಂಪ್ಲೇಂಟ್ಸ್ ಇದ್ರೂ ಕಮ್ಮಿ ಆಗುತ್ತೆ. ಹಾರ್ಟ್ ಪಂಪಿಂಗ್ ಚೆನ್ನಾಗಾಗತ್ತೆ. ಓಕೆ, ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀವಿ. ಮತ್ತೆ ಅನ್ವಾಂಟೆಡ್ ಥಾಟ್ಸ್, ವರೀಸ್ ನ ಆಚೆ ಹಾಕತ್ತೆ. ಕಾನ್ಸ್ಟಿಪೇಷನ್, ಡೈಜೆಷನ್ ಪ್ರಾಬ್ಲಮ್ಸ್ ಇಂದ ಇದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡುತ್ತೆ. ಮತ್ತೆ ಟಿಂಗ್ಲಿಂಗ್, ಬಾಡಿ ಪಾರ್ಟ್ಸ್ ಅಲ್ಲಿ ನನ್ಗೆ ನವೆ ಆಗ್ತಾ ಇದೆ ಅಥವಾ ಚಕ್ಳುಗುಳಿ ಆಗೋ ತರ ಆಗ್ತಾ ಇದೆ ಅನ್ನೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅದು ಪಾದದಲ್ಲಿ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತವ್ರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಆದಿತ್ಯ ಮುದ್ರಾ. ಸೊ ಆದಿತ್ಯ ಮುದ್ರಾ ಏನ್ ಮಾಡುತ್ತೆ? ಫಾರ್ ವೇಟ್ ಗೇನ್ಗೂ ಇದು ಯೂಸ್ ಆಗತ್ತೆ. ಮತ್ತೆ ಹಾಗಂತ ನಾನ್ ದಪ್ಪ ಇದ್ದೀನಿ, ನಂಗೆ ಬೇರೆ ಪ್ರಾಬ್ಲಮ್ಸ್ ಇದೆ, ಇದೇನಾದ್ರೂ ಪ್ರಾಬ್ಲಮ್ ಕೊಡುತ್ತಾ? ಖಂಡಿತ ಕೊಡಲ್ಲ. ಯಾಕೆಂದ್ರೆ ಇಟ್ ಬ್ಯಾಲೆನ್ಸಸ್ ಎವ್ರಿಥಿಂಗ್. ನಮ್ಮ ಬಾಡಿ ತುಂಬಾ ಜಾಸ್ತಿ ಇದೆ ಅಂದ್ರೆ ಅದನ್ನ ರೆಡ್ಯೂಸ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ರೆಸ್ಟ್ ಆಲ್ ದ ಪ್ರಾಬ್ಲಮ್ಸ್ ಇಂದ ಸಾಲ್ವ್ ಮಾಡಿದಾಗ ಇಮ್ಯೂನ್ ಸಿಸ್ಟಮ್ ಬೆಳೀತಾ ನಮಗಿರುವಂತ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ಬೇಡದೆ ಇರುವಂತ ಫ್ಯಾಟ್ ಕೂಡ ರೆಡ್ಯೂಸ್ ಆಗುತ್ತೆ. ಇವನ್ ದೋ ನಾನು ತಿನ್ನಿದ್ದೀನಿ
ಆದ್ರೂ ನನ್ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದಾಗ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಇವೆಲ್ಲ. ಓಕೆನಾ? ಸೊ ಇದು ಹೆಂಗ್ ಮಾಡೋದು? ಈ ಒಂದು ಥಂಬನ್ನ ಇದು ಪ್ರೆಸ್ ಮಾಡ್ಬೇಕಷ್ಟೇ. ಓಪನ್ ಮಾಡ್ಕೊಳ್ಳೋದು. ಈ ಥಂಬನ್ನ ಇದರಿಂದ ಪ್ರೆಸ್ ಮಾಡು. ಇಂಡೆಕ್ಸ್ ಫಿಂಗರ್ ಇಂದ ಪ್ರೆಸ್ ಮಾಡ್ತೀವಿ. ಓಕೆನಾ? ಸೊ ಇದೇನ್ ಮಾಡುತ್ತೆ? ಸ್ನೀಸಿಂಗ್ ಕಂಟಿನ್ಯೂಸ್ಲಿ ಎದ್ದ ತಕ್ಷಣ ಎಷ್ಟೋ ಜನಕ್ಕೆ ಸ್ನೀಸಿಂಗ್ ಇರುತ್ತೆ, ಅಕ್ಷಿ 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 ವಿತೌಟ್ ಸ್ಟಾಪಿಂಗ್. ಸೊ ಅಂತವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಅಲರ್ಜೀಸ್ ಇಂದ ದೂರ ಇಡುತ್ತೆ. ಅಲರ್ಜಿ ಇದ್ದಾಗ್ಲೇ ತಾನೇ ನಮ್ಗೆ ಸ್ನೀಸಿಂಗು ಅದೆಲ್ಲಾನು ಬರೋದು. ಅದನ್ನು ಕೂಡ ಓಡಿಸುತ್ತೆ. ಆಮೇಲೆ ಕೆಲವ್ರು ಹೇಳ್ತಾರೆ ನಂಗೆ ಡಸ್ಟ್ ಅಲರ್ಜಿ ಇದೆ, ನಂಗೆ ಏನು ಚಳಿ ಆಗಲ್ಲ. ಸೊ ಅಂತ ಎಲ್ಲ ಅಲರ್ಜೀಸ್ ಎಲ್ಲಾನು ತೆಗೆದ್ಬಿಡುತ್ತೆ. ಯಾನಿಂಗು, ಸ್ನೀಸಿಂಗ್ ಡ್ಯೂರಿಂಗ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಎಷ್ಟೋ ಜನಕ್ಕೆ ನಿದ್ದೆ ಬರೋ ತರ ಯಾನ್ ಆಗತ್ತೆ. ಮತ್ತೆ ಅಕ್ಷಿ ಅಂತ ಹೇಳ್ತಾರೆ, ಅಥವಾ ಏನಾದ್ರು ಒಂದ್ ಸೌಂಡ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ. ಇದು ಈ ಒಂದು ಮುದ್ರಾ ಪ್ರಿವೆಂಟ್ ಮಾಡುತ್ತೆ.